ಆತ್ಮೀಯರೇ, ಈ ಕ್ಷಣ ನೀವು ಕೇಳ್ತಾ ಇದ್ದೀರಾ ಹೃದಯಕ್ಕೆ ಒಂದು ಮಾತು. ಒಂದು ನಿಮಿಷ ಇದನ್ನು ಕಲ್ಪಿಸಿಕೊಳ್ಳಿ. ಒಂದು ಸುಂದರವಾದಂಥ ತೋಟ, ಹಸಿರು ಎಲೆಗಳು, ಹಣ್ಣುಗಳ ಭಾರ. ಆದರೆ ಆ ತೋಟ ಸುಂದರವಾಗಿರೋದು ಮಾತ್ರ ಸಾಕ? ನೀರಿಲ್ಲದೆ ತೋಟ ಉಳಿಯುತ್ತದ? ಇಂದು ನಾವು ನೋಡುವುದು ಇದೆ. ದೇವರು ತೋಟವನ್ನು ಕೇವಲ ನೆಟ್ಟದ್ದು ಮಾತ್ರ ಅಲ್ಲ, ಅದನ್ನು ಕ್ರಮಬದ್ಧವಾಗಿ ವ್ಯವಸ್ಥೆ ಮಾಡಿಕೊಟ್ಟರು ಎಂಬುದನ್ನು ನೋಡುತ್ತೇವೆ. ಇದು ಭೂಗೋಳ ಶಾಸ್ತ್ರದ ಪಾಠವಲ್ಲ ಸ್ನೇಹಿತರೆ, ಇದು ದೇವರ ವಿನ್ಯಾಸದ ಪಾಠವಾಗಿದೆ. ಇಂದಿನ ಪಾಠ ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೆ. ಈ ವಾಕ್ಯಗಳನ್ನು ನಾವು ಓದುವಾಗ, ಏದೇನಿನಿಂದ ಒಂದು ನದಿ ಹೊರಟಿತು, ಅದು ತೋಟವನ್ನು ನೀರಾವರಿ ಮಾಡಿತು. ನಂತರ ಅದು 4 ನದಿಗಳಾಗಿ ವಿಭಜಿತವಾಯಿತು. ಆ ನದಿಗಳಿಗೆ ಹೆಸರುಗಳಿವೆ, ದಿಕ್ಕುಗಳಿವೆ, ವ್ಯಾಪ್ತಿ ಇದೆ. ಮತ್ತು ಆಶ್ಚರ್ಯಕರವಾಗಿ ಆ ಪ್ರದೇಶಗಳಲ್ಲಿ ಬಂಗಾರ, ಸುಗಂಧ ದ್ರವ್ಯ, ಮೌಲ್ಯವಾದ ಕಲ್ಲುಗಳ ಉಲ್ಲೇಖವೂ ಇದೆ. ಇದು ಕೇವಲ ಮಾಹಿತಿ ಅಲ್ಲ ಪ್ರಿಯರೇ, ಇದು ಸಂದೇಶ. ಈ ಪಾಠದಲ್ಲಿ ಕೆಲವೊಂದು ಪ್ರಾಮುಖ್ಯವಾಗಿರುವಂಥ ಸತ್ಯಗಳನ್ನು ನಾವು ಗಮನಿಸೋಣ. ಮೊದಲನೇದಾಗಿ, ಜೀವಕ್ಕೆ ಅಗತ್ಯವಾದ ನೀರಿನ ವ್ಯವಸ್ಥೆ. ಪ್ರಿಯರೇ, ಪಾಠ್ಯ ಮೊದಲು ಏನು ಹೇಳುತ್ತದೆ ಗೊತ್ತಾ? ತೋಟಕ್ಕೆ ನೀರಾವರಿ ಮಾಡುವ ನದಿಯ ಬಗ್ಗೆ ಹೇಳುವಂಥದ್ದಾಗಿದೆ. ಅಂದರೆ ಅದರ ಅರ್ಥ, ತೋಟ ಸ್ವಯಂ ಸಾಧ್ಯವಲ್ಲ, ಅದು ತನ್ನ ಶಕ್ತಿಯಿಂದ ಉಳಿಯುವುದಿಲ್ಲ, ಆದರೆ ಕರ್ತನ ನಿರಂತರ ಪೋಷಣೆಯ ಮೇಲೆ ನಿಂತಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಪ್ರಿಯರೇ ಗಮನಿಸಿ, ದೇವರು ತೋಟವನ್ನು ನೆಟ್ಟು ಅಷ್ಟರಲ್ಲೇ ನಿಲ್ಲಿಸಲಿಲ್ಲ, ಅದನ್ನು ಉಳಿಯುವಂತೆ ವ್ಯವಸ್ಥೆಯನ್ನು ಸಹ ಮಾಡಿದರು ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ಸೃಷ್ಟಿಯ ಆರಂಭ ಮಾತ್ರವಲ್ಲ ಪ್ರಿಯರೇ, ಅದರ ನಿರ್ವಹಣೆಯೂ ಸಹ ದೇವರದೇ ಎನ್ನುವಂಥದ್ದನ್ನು ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ಒಂದು ನದಿ 4 ನದಿಗಳಾದವು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಇದು ಕ್ರಮಬದ್ಧವಾದಂಥ ಒಂದು ವಿಸ್ತರಣೆಯ ಬಗ್ಗೆ ನಾವು ನೋಡಬಹುದು ಪ್ರಿಯರೇ. ಇದು ಅಚಾನಕ್ಕಾಗಿ ಆದಂಥ ವಿಸ್ತರಣೆ ಅಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದಲ್ಲದೆ ಇದು ಅಸ್ತವ್ಯಸ್ತವಾಗಿ ಹರಿದು ಹೋದಂಥ ಒಂದು ನದಿಯ ಬಗ್ಗೆ ಹೇಳ್ತಾ ಇಲ್ಲ. ಹೊರತು ಪಾಠ ನಮಗೆ ತೋರಿಸುವಂಥದ್ದು ಈ ನದಿಗಳ ಮೂಲ ಒಂದೇ ಆಗಿದೆ ಎಂಬುದಾಗಿ. ಅದಲ್ಲದೆ ವಿಸ್ತರಣೆಯು ಇದು ಕ್ರಮಬದ್ಧವಾಗಿ ಆದಂಥ ಒಂದು ವಿಸ್ತರಣೆಯಾಗಿದೆ. ಅಂದರೆ ದೇವರ ಆಶೀರ್ವಾದ ಹೇಗಿರುತ್ತೆ ಗೊತ್ತಾ? ಗೊಂದಲವಾಗಿ ಹರಿಯಲ್ಲ, ದಿಕ್ಕಿಲ್ಲದೆ ಹರಿಯಲ್ಲ, ಹೊರತು ಕ್ರಮದಲ್ಲಿ ಉದ್ದೇಶಪೂರ್ಣಕವಾಗಿ ಹರಿಯುತ್ತದೆ ಎಂಬುದನ್ನು ನಾವು ಕಲಿಯಬಹುದು ಪ್ರಿಯರೇ. ಇನ್ನು ಮೂರನೇದಾಗಿ ನಾವು ನೋಡುವಾಗ, ಸ್ಥಳಗಳು ಮತ್ತು ಸಂಪನ್ಮೂಲಗಳು. ಪ್ರಿಯರೇ, ಇಲ್ಲಿ ಒಂದು ಮುಖ್ಯವಾಗಿರುವಂತಹ ಅಂಶ ಅಡಗಿದೆ. ನಾವು ಏನೆಂಬುದಾಗಿ ನೋಡುವಾಗ, ಪಾಠವು ನದಿಗಳ ಜೊತೆಗೆ ಏನು ಹೇಳುತ್ತದೆ ಎಂಬುದಾಗಿ ಗಮನಿಸಿದರೆ, ಪ್ರದೇಶಗಳ ಹೆಸರುಗಳು, ಬಂಗಾರ, ಸುಗಂಧ ದ್ರವ್ಯ, ಮೌಲ್ಯವಾದ ಕಲ್ಲುಗಳ ಹೆಸರುಗಳು. ಇದು ಏನನ್ನು ಸೂಚಿಸುತ್ತದೆ ಗೊತ್ತಾ? ಭೂಮಿ ಖಾಲಿಯಲ್ಲ. ದೇವರು ನಂತರ ನೋಡಿಕೊಳ್ಳೋಣ ಅನ್ನುವಂಥ ದೇವರಲ್ಲ ಪ್ರಿಯರೇ. ಮಾನವನ ಭವಿಷ್ಯದ ಅಗತ್ಯಗಳನ್ನು ದೇವರು ಮುಂಚೆಯೇ ಗಮನಿಸಿದ್ದಾರೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಇದು ಮಾನವನ ಶ್ರಮದ ಕಂಡುಹಿಡಿತಕ್ಕಿಂತ ಮುಂಚೆ ದೇವರ ಒದಗಿಸುವಿಕೆಯ ಒಂದು ಘೋಷಣೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇವತ್ತಿನ ಪಾಠವು ನಮಗೆ ಕಲಿಸಿಕೊಡುವಂಥ ಸತ್ಯಗಳು: ದೇವರು ಕ್ರಮದ ದೇವರಾಗಿದ್ದಾರೆ. ದೇವರ ಒದಗಿಸುವಿಕೆ ನಿರಂತರವಾದಂಥ ಒದಗಿಸುವಿಕೆ ಆಗಿದೆ. ಅದಲ್ಲದೆ ದೇವರ ವ್ಯವಸ್ಥೆಯು ಉದ್ದೇಶಪೂರ್ಣಕವಾದಂಥ ವ್ಯವಸ್ಥೆಯಾಗಿದೆ. ದೇವರು ಸೃಷ್ಟಿ ಮಾಡಿರುವಂಥ ಜಗತ್ತು ಗೊಂದಲದಲ್ಲಿಲ್ಲ, ಹೊರತು ಕ್ರಮದಿಂದ ನಡೆಯುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯವು ತರುವಂಥ ವಾಗ್ದಾನ, ನಮ್ಮ ಜೀವನದಲ್ಲಿ ದೇವರು ಪೋಷಣೆಯನ್ನು ಅಚಾನಕ್ಕಾಗಿ ಬಿಡುವುದಿಲ್ಲ. ಕರ್ತನು ಆರಂಭಿಸಿದ್ದನ್ನು ಮಧ್ಯದಲ್ಲೇ ಕೈ ಬಿಡುವಂಥ ದೇವರಲ್ಲ ಪ್ರಿಯರೇ. ಆರಂಭಿಸಿದ ದೇವರೇ ನಿರ್ವಹಿಸುವಂಥ ದೇವರಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಆಜ್ಞೆ, ದೇವರು ಸ್ಥಾಪಿಸಿರುವಂಥ ಕ್ರಮವನ್ನು ನಾವು ಗೌರವಿಸಬೇಕು ಪ್ರಿಯರೇ. ತುರ್ತು ಫಲಕ್ಕಾಗಿ ಗೊಂದಲ ಉಂಟು ಮಾಡಬಾರದು, ದೇವರ ವ್ಯವಸ್ಥೆಯನ್ನು ಅವಮಾನಿಸಬಾರದು ಪ್ರಿಯರೇ. ಆದರೆ ದೇವರ ಕ್ರಮದಲ್ಲೇ ಆಶೀರ್ವಾದ ಹರಿಯುತ್ತದೆ ಎನ್ನುವಂಥ ಒಂದು ಸರಳವಾದಂಥ ಒಂದು ಸತ್ಯವನ್ನು ತಿಳಿದುಕೊಂಡು ಅರಿತುಕೊಂಡು ಅದರಂತೆ ನಾವು ಬದುಕಬೇಕು ಪ್ರಿಯರೇ. ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ಕೇವಲ ಆರಂಭ ಮಾಡುವಂಥ ದೇವರಲ್ಲ ಪ್ರಿಯರೇ, ಕರ್ತನು ನಿರ್ವಹಿಸುವಂಥ ದೇವರಾಗಿದ್ದಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಕ್ರಮ ನಿಮ್ಮ ಜೀವನವನ್ನು, ನನ್ನ ಜೀವನವನ್ನು ನಡೆಸಲಿ.
ಆಮೇನ್.